ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಸಂಪಾದಕ ಯೂಟ್ಯೂಬ್ ಚಾನಲ್. ನಾನು ಸಂಕೇತ್. ಬಿಜೆಪಿಯ ಅವಧಿಯಲ್ಲಿ ನಡೆದ PSI ಸ್ಕ್ಯಾಮ್ನ ಆಳ ಅಗಲಗಳು ಇವತ್ತಿಗೂ ನಿಖರವಾಗಿ ತಗ್ತಾ ಇಲ್ಲ. ಸರ್ಕಾರ ಮತ್ತು ಸಚಿವರುಗಳ ಮಟ್ಟದಲ್ಲೇ ಡೀಲ್ ನಡೆದಿದ್ದರಿಂದ ಅದನ್ನು ಮುಚ್ಚಿ ಹಾಕುವ ವ್ಯವಸ್ಥಿತ ಹುನ್ನಾರ ನಡೆಸಲಾಗಿತ್ತು. ಹಾಗಾಗಿ ಈಗಿನ ಸರ್ಕಾರ ರಚನೆ ಮಾಡಿರುವ ನಿವೃತ್ತ ನ್ಯಾಯಮೂರ್ತಿಗಳಾದ ಬಿ ವೀರಯ್ಯನವರ ಸಮಿತಿ ಇಡೀ ನೇಮಕಾತಿ ಹಗರಣದ ಸಿಕ್ಕುಗಳನ್ನು ಬಿಡಿಸೋಕೆ ಹೆಣಗಾಡಬೇಕಾಯಿತು. ಸಂಬಂಧಪಟ್ಟ ಆರೋಪಿತರು ವಿಚಾರಣೆಯ ನೋಟಿಸಿಗೂ ಸರಿಯಾಗಿ ಸಹಕಾರ ಕೊಡದೆ ಸತಾಯಿಸಿದ್ದುಂಟು. ಆದರೆ ಈಗ ಎಲ್ಲವೂ ಬಯಲಾಗ್ತಿದೆ. ಹಗರಣ ನಡೆದ ಸಂದರ್ಭದಲ್ಲಿ ಗೃಹ ಮಂತ್ರಿಗಳಾಗಿದ್ದಂತಹ ಆರಗ ಜ್ಞಾನೇಂದ್ರ ಅವರಿಂದ ಮೊದಲುಗೊಂಡು ಈಗಿನ ಬಿಜೆಪಿ ರಾಜ್ಯಾಧ್ಯಕ್ಷ ಬಿ ವಿಜಯೇಂದ್ರ, CN ಅಶ್ವಥ್ ನಾರಾಯಣ್ವರೆಗೆ ಹಲವು ಪ್ರಭಾವಿಗಳ ಹೆಸರು ತಳಕು ಹಾಕಿಕೊಂಡಿದ್ದ ಈ ಹಗರಣದಲ್ಲಿ ನಡೆದ ಒಟ್ಟಾರೆ ಅವ್ಯವಹಾರ ಎಂತವರೆಗೂ ದಂಗುಬಡಿಸುವಂಥದ್ದು. ಬಿ ವೀರಯ್ಯ ಸಮಿತಿ ತನ್ನ ವರದಿಯನ್ನ ಸರ್ಕಾರಕ್ಕೆ ಸಲ್ಲಿಸಿದ್ದು, ಸರ್ಕಾರಿ ಮತ್ತು ಖಾಸಗಿ ವ್ಯಕ್ತಿಗಳು ಸೇರಿದಂತೆ ಸುಮಾರು 13 ಜನರ ವಿರುದ್ಧ ವಿಚಾರಣೆ ನಡೆಸುವಂತೆ ಶಿಫಾರಸು ಮಾಡಿದೆ. ಆ ವ್ಯಕ್ತಿಗಳು ಯಾರ್ಯಾರು ಅನ್ನೋದೇ ಈಗ ಇಂಟ್ರೆಸ್ಟಿಂಗ್ ವಿಚಾರ. ಯಾಕಂದ್ರೆ ಕರ್ನಾಟಕ ಪೊಲೀಸ್ ಇತಿಹಾಸದಲ್ಲೇ ಇದೇ ಮೊದಲ ಬಾರಿಗೆ ನೇಮಕಾತಿ ವಿಭಾಗದ ADGP ಒಬ್ಬರನ್ನ ಬಂಧಿಸಿದಂತಹ ಬೃಹತ್ ಹಗರಣ ಇದು. ಈಗ ತಿಳಿದು ಬಂದಿರುವ ಮಾಹಿತಿ ಪ್ರಕಾರ ಒಬ್ಬೊಬ್ಬ ಅಭ್ಯರ್ಥಿ ಒಂದು PSI ಹುದ್ದೆಗಾಗಿ 80 ಲಕ್ಷದಿಂದ 1.5 ಕೋಟಿ ರೂಪಾಯಿವರೆಗೆ ಲಂಚ ನೀಡಿದ್ದಾರೆ ಎನ್ನಲಾಗಿದೆ. ಒಟ್ಟು 545 ಹುದ್ದೆಗಳ ಪೈಕಿ ಏನಿಲ್ಲವೆಂದರೂ 300 ಹುದ್ದೆಗಳ ನೇಮಕದಲ್ಲಿ ಈ ಅಕ್ರಮ ನಡೆದ ಬಗ್ಗೆ ಮಾಹಿತಿಗಳು ಹೊರಬರ್ತಿವೆ. ಅದರ ಪ್ರಕಾರ 300ರಿಂದ 350 ಕೋಟಿ ರೂಪಾಯಿಯ ಅತಿ ದೊಡ್ಡ ನೇಮಕಾತಿಯ ಹಗರಣ ಇದು ಎನ್ನಬಹುದು. ಸರ್ಕಾರದ ಮಟ್ಟದಲ್ಲಿ ಪ್ರಭಾವಿಗಳೆನಿಸಿದ ರಾಜಕಾರಣಿಗಳ ಕೈವಾಡ ಇಲ್ಲದೆ ಇಷ್ಟು ದೊಡ್ಡ ಹಗರಣವನ್ನ ನಡೆಸೋಕೆ ಖಾಸಗಿ ವ್ಯಕ್ತಿಗಳಿಗೆ ಸಾಧ್ಯ ಇಲ್ಲ. ಹಾಗಾಗಿ ಈ ಹಗರಣದಲ್ಲಿ ಬಿಜೆಪಿಯ ಘಟಾನುಘಟಿ ನಾಯಕರೇ ಬಯಲಿಗೆ ಬರೋ ಸಾಧ್ಯತೆ ಇದೆ. ಅಂದಹಾಗೆ ಈ ಪ್ರಕರಣದಲ್ಲಿ ಪ್ರಮುಖ ಆರೋಪಿಯಾಗಿ ಬಂಧಿತರಾಗಿದ್ದ ದಿವ್ಯಾ ಹಾಕರ್ಗೆ ಕಲಬುರಗಿ ಜಿಲ್ಲಾ ಮಹಿಳಾ ಘಟಕದ ಬಿಜೆಪಿ ಮಾಜಿ ಅಧ್ಯಕ್ಷೆ ಅನ್ನೋದು ಇಲ್ಲಿ ಗಮನಾರ್ಹ ಸಂಗತಿ. ಆಕೆಯನ್ನು ರಕ್ಷಿಸೋಕೆ ಬಿಜೆಪಿ ಹರಸಾಹಸ ಮಾಡಿತ್ತು. ಅಷ್ಟೇ ಅಲ್ಲ, ಜಾಮೀನಿನ ಮೇಲೆ ಬಿಡುಗಡೆಯಾದಾಗ ಆಕೆಗೆ ಭವ್ಯ ಸ್ವಾಗತವನ್ನ ಕೂಡ ಕೋರಲಾಗಿತ್ತು. ಇನ್ನು ಕೊಪ್ಪಳ ಜಿಲ್ಲೆಯ ಕನಕಗಿರಿ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಶಾಸಕನಾಗಿದ್ದ ಬಸವರಾಜ ತಡೆಸೋಗೂರು PSI ನೇಮಕಾತಿಯಲ್ಲಿ ತಾನು ಹಣ ಪಡೆದಿದ್ದನ್ನ ಮತ್ತು ಅದನ್ನು ಸರ್ಕಾರಕ್ಕೆ ತಲುಪಿಸಿದ್ದ ಬಗ್ಗೆ ಒಪ್ಪಿಕೊಂಡು ಮಾತನಾಡಿದಂತಹ ಆಡಿಯೋ ಕೂಡ ಸಾಕಷ್ಟು ವೈರಲ್ ಆಗಿತ್ತು. ಅಲ್ಲದೆ ಪ್ರಕರಣದ ಮತ್ತೋರ್ವ ಪ್ರಮುಖ ಆರೋಪಿಯಾಗಿದ್ದ RD ಪಾಟೀಲ್ನನ್ನ ಬಂಧಿಸುವಲ್ಲಿ ಅಂದಿನ ಬಿಜೆಪಿ ಸರ್ಕಾರ ನಿರ್ಲಕ್ಷ್ಯ ತೋರಿದ ಪರಿಣಾಮವಾಗಿ ಆತ ಹಲವು ದಿನಗಳ ಕಾಲ ಕಣ್ಣಾಮುಚ್ಚಾಲೆ ಆಟ ಆಡಿದ್ದ. ಈ ಅವಧಿಯಲ್ಲಿ ಆತ ಸಾಕ್ಷಿ ನಾಶಕ್ಕೆ ಪ್ರಯತ್ನಿಸಿರಲಿಕ್ಕಿಲ್ಲ ಅಂತ ಹೇಳಲಾಗಿದೆ. ಈಗ ಈ PSI ಸ್ಕ್ಯಾಮ್ನ ಸಂಕ್ಷಿಪ್ತ ಹಿನ್ನೆಲೆಯನ್ನ ನೋಡೋಣ. 2021ರ ಜನವರಿಯಲ್ಲಿ 543 ಪೊಲೀಸ್ ಇನ್ಸ್ಪೆಕ್ಟರ್ ಹುದ್ದೆಗಳ ನೇಮಕಾತಿಗೆ ಅಧಿಸೂಚನೆ ಹೊರಡಿಸಿ ಅದೇ ವರ್ಷ ಅಕ್ಟೋಬರ್ 3ರಂದು ರಾಜ್ಯದ ಸುಮಾರು 92 ಕೇಂದ್ರಗಳಲ್ಲಿ ಲಿಖಿತ ಪರೀಕ್ಷೆಗಳನ್ನು ನಡೆಸಲಾಗಿತ್ತು. ಸುಮಾರು 54,000 ಅಭ್ಯರ್ಥಿಗಳು ಪರೀಕ್ಷೆಯನ್ನು ಬರೆದಿತ್ತು. ಇದರ ಮುಂದುವರೆದ ಭಾಗವಾಗಿ 2022ರ ಜನವರಿ 18ರಂದು ತಾತ್ಕಾಲಿಕ ಆಯ್ಕೆ ಪಟ್ಟಿಯನ್ನು ಕೂಡ ಬಿಡುಗಡೆ ಮಾಡಲಾಗಿತ್ತು. ಹಗರಣ ಬಯಲಾಗಿದೆ. ಆಗ ರ್ಯಾಂಕ್ ಬಂದವರಲ್ಲಿ ಬಹುಪಾಲು ಜನ ಕಲಬುರಗಿಯ ಪರೀಕ್ಷಾ ಕೇಂದ್ರಗಳಲ್ಲಿ ಪರೀಕ್ಷೆ ಬರೆದವರೇ ಆಗಿತ್ತು. ಅದರಲ್ಲೂ ಪ್ರಮುಖ ಆರೋಪಿ ಬಿಜೆಪಿಯ ದಿವ್ಯಾ ಹಾಕರ್ಗೆ ನಡೆಸುತ್ತಿದ್ದಂತಹ ಜ್ಞಾನಜ್ಯೋತಿ ಇಂಗ್ಲಿಷ್ ಮೀಡಿಯಂ ಶಾಲೆಯಲ್ಲಿ ಪರೀಕ್ಷೆ ಬರೆದಿದ್ದ ಅಭ್ಯರ್ಥಿಗಳ ಟಾಪ್ ರ್ಯಾಂಕ್ ಬಂದಿತ್ತು. ಈ ಬಗ್ಗೆ ಪ್ರಾಮಾಣಿಕವಾಗಿ ಪರೀಕ್ಷೆ ಬರೆದಂತಹ ಅಭ್ಯರ್ಥಿಗಳಿಗೆ ಅನುಮಾನ ಬಂದು ಅವರು ನೇಮಕಾತಿ ಪ್ರಕ್ರಿಯೆಯ ಬೆನ್ನು ಬಿದ್ದಾಗ ಈ ಇಡೀ ಹಗರಣ ಬಯಲಿಗೆ ಬಂದಿತ್ತು. ಅದರಲ್ಲೂ ವೀರೇಶ್ ಎಂಬ ಅಭ್ಯರ್ಥಿ ಕೇವಲ 12 ಪ್ರಶ್ನೆಗಳಿಗಷ್ಟೇ ಉತ್ತರಿಸಿದ್ರು 100 ಅಂಕ ಗಳಿಸಿ 7ನೇ ರ್ಯಾಂಕ್ ಪಡೆದಿದ್ದು ಬಯಲಾಯಿತು. ಆಗ ನೇಮಕಾತಿ ವಿರುದ್ಧ ಅಭ್ಯರ್ಥಿಗಳು ಪ್ರತಿಭಟನೆಗೆ ಮುಂದಾದರು. ಮಾಧ್ಯಮಗಳ ಮೂಲಕ ಒಂದೊಂದೇ ಹುಳುಕುಗಳು ಹೊರಬರಲಾರಂಭಿಸಿದವು. ಈ ಸಂಬಂಧ 4ನೇ ರ್ಯಾಂಕ್ ಬಂದಿದ್ದ ಮಾಗಡಿಯ ದರ್ಶನ್ ಗೌಡ ಎಂಬ ಅಭ್ಯರ್ಥಿಯನ್ನ CID ಪೊಲೀಸರು ಬಂಧಿಸಿ ವಿಚಾರಣೆ ನಡೆಸಿದಾಗ ಅಂದಿನ ಬಿಜೆಪಿ ಸರ್ಕಾರದ ಪ್ರಭಾವಿ ಸಚಿವರೊಬ್ಬರ ಸೋದರನಿಗೆ 80 ಲಕ್ಷ ರೂಪಾಯಿ ನೀಡಿದ್ದಾಗಿ ಆತ ಒಪ್ಪಿಕೊಂಡಿದ್ದ. ಆ ಭಾಗದ ಪ್ರಭಾವಿ ಸಚಿವರು ಅಂದ್ರೆ ಅದು DCM ಆಗಿದ್ದ ಅಶ್ವಥ್ ನಾರಾಯಣ್ ಎಂಬ ಊಹೆಗಳು ಕೇಳಿ ಬಂದಿತ್ತು. ಈ ಹಿಂದೊಮ್ಮೆ ಈತನನ್ನ ಇದೇ ಪ್ರಕರಣದಲ್ಲಿ ಪೊಲೀಸರು ವಿಚಾರಣೆ ನಡೆಸಲು ಮುಂದಾದಾಗ ಕೂಡ ಅದೇ ಸಚಿವರ ಹೆಸರನ್ನ ಹೇಳ್ಕೊಂಡು ಬಚಾವಾಗಿದ್ದ ಅನ್ನೋ ಬಗ್ಗೆಯೂ ತಿಳಿದು ಬಂದಿತ್ತು. ಅಂದಹಾಗೆ ಈ ಬೃಹತ್ ನೇಮಕಾತಿ ಕರ್ಮಕಾಂಡದಲ್ಲಿ ಮಾಜಿ CM ಒಬ್ಬರ ಮಗನ ಕೈವಾಡವಿರೋ ಬಗ್ಗೆಯೂ ಗುಮಾನಿಗಳು ಕೇಳಿ ಬಂದಿತ್ತು. ಅದು BY ವಿಜಯೇಂದ್ರ ಎಂಬುದನ್ನು ಇಲ್ಲಿ ಬಿಡಿಸಿ ಹೇಳೋ ಅಗತ್ಯ ಇಲ್ಲ. ಅಂದಿನ ವಿರೋಧ ಪಕ್ಷದ ನಾಯಕರಾಗಿದ್ದಂತಹ ಸಿದ್ದರಾಮಯ್ಯ ಮತ್ತು KPCC ಅಧ್ಯಕ್ಷ DK ಶಿವಕುಮಾರ್ ಅವರು ತಮ್ಮ ಪಕ್ಷದ ಕಚೇರಿಯಲ್ಲಿ ಜಂಟಿ ಸುದ್ದಿಗೋಷ್ಠಿಯನ್ನು ನಡೆಸಿ PSI ಸ್ಕ್ಯಾಮ್ನಲ್ಲಿ ವಿಜಯೇಂದ್ರ ಕೈವಾಡವಿರೋ ಬಗ್ಗೆ ಆರೋಪಗಳನ್ನು ಮಾಡಿದರು. ಕಾಂಗ್ರೆಸ್ ಆರೋಪ ಮಾಡಿದ್ದಷ್ಟೇ ಅಲ್ಲ, ಈಗ ಬಿಜೆಪಿಯ ಮಿತ್ರ ಪಕ್ಷವಾಗಿರೋ JDSನ ಕುಮಾರಸ್ವಾಮಿಯವರು ಕೂಡ PSI ನೇಮಕಾತಿ ಹಗರಣದ ಮೂಲ ಕಿಂಗ್ ಪಿನ್ ಅನ್ನ ಟಚ್ ಮಾಡೋಕೆ ಹೋದ್ರೆ ಬಿಜೆಪಿ ಸರ್ಕಾರವೇ ಬಿದ್ದು ಹೋಗುತ್ತೆ ಅನ್ನೋ ಹೇಳಿಕೆಯನ್ನ ಕೂಡ ನೀಡಿದ್ರು. ಅಂದ್ರೆ ಸರ್ಕಾರದ ಪ್ರಭಾವಿ ನಾಯಕರೇ ಈ ಹಗರಣದಲ್ಲಿ ಭಾಗಿಯಾದ ಬಗ್ಗೆ ಕುಮಾರಸ್ವಾಮಿ ಬಾಂಬ್ ಅನ್ನು ಸಿಡಿಸಿದ್ರು.
ಈ ಕುರಿತು ನ್ಯಾಯಮೂರ್ತಿ ವೀರಪ್ಪ ಅವರ ಸಮಿತಿ ಕುಮಾರಸ್ವಾಮಿ ಅವರಿಗೂ ಸಮನ್ಸ್ ನೀಡಿ ನೀವು ಹೀಗೆ ಆರೋಪಿಸೋಕೆ ನಿಮ್ಮ ಬಳಿ ಇರುವಂತಹ ದಾಖಲೆಗಳನ್ನು ಒದಗಿಸಿ ಅಂತ ಕೇಳಿತ್ತು. ಒಟ್ಟಿನಲ್ಲಿ ಈ ಎಲ್ಲ ಸಂಗತಿಗಳನ್ನು ಗಮನಿಸಿದಾಗ ಕರ್ನಾಟಕ ಕಂಡ ಅತಿದೊಡ್ಡ ನೇಮಕಾತಿ ಹಗರಣವಾದ PSI ಸ್ಕ್ಯಾಮ್ನಲ್ಲಿ ಬಿಜೆಪಿಯ ಘಟಾನುಘಟಿ ನಾಯಕರೇ ಶಾಮೀಲಾಗಿರುವ ಬಗ್ಗೆ ಗುಮಾನಿಗಳು ಮೂಡ್ತವೆ. ತಾಕಳ್ಳ ಪರರ ನಂಬ ಅನ್ನೋ ಗಾದಿ ಮಾತಿನಂತೆ ಇವತ್ತು ಬೇರೆಯವರ ಮೇಲೆ ಭ್ರಷ್ಟಾಚಾರದ ಆರೋಪ ಮಾಡಿಕೊಂಡು ಬೊಬ್ಬಿಡ್ತಾ ಇರುವಂತಹ ಬಿಜೆಪಿ ನಾಯಕರ ಬಣ್ಣ ಬಯಲಾಗುವ ಕಾಲ ದೂರ ಇಲ್ಲ. ಈ ಬಗ್ಗೆ ಸರ್ಕಾರ ಅದಾಗಲೇ ವೀರಯ್ಯ ಸಮಿತಿಯ ವರದಿಯನ್ನು ಆಧರಿಸಿ ವಿಶೇಷ ತನಿಖೆಗೆ ಚಾಲನೆ ನೀಡುವ ತಯಾರಿಯಲ್ಲಿದೆ.